ಮಹಾಮಾರಿಗಳ ಹಾಟ್ಸ್ಪಾಟ್ ಆಗ್ತಿದೆಯಾ ನಮ್ಮ ಬೆಂಗಳೂರು ಮೇಲೆ ಕೊರೋನಾ ಡೆಂಗಿಯ ಅಟ್ಯಾಕ್ ನಡೀತಾ ಇದೆ. ಈ ಮೂಲಕವಾಗಿ ಬೆಂಗಳೂರು ಆಗ್ತಾ ಇದೆ ಡೆಂಗಿ ಪ್ರಕರಣಗಳ ಫ್ಯಾಕ್ಟರಿ. ಡೆಂಗಿ ಕೇಸ್ ಏರಿಕೆಯಿಂದ ಸಿಲಿಕಾನ್ ಸಿಟಿಯಲ್ಲಿ ಢವಢವ ಶುರುವಾಗಿದೆ. ಕೊರೋನಾ ಆತಂಕದ ಮಧ್ಯೆ ಡೆಂಗಿ ಈಗ ಅದರ ಫಿಯರ್ ಜನರಲ್ಲಿ ಜಾಸ್ತಿ ಆಗ್ತಿದೆ. ನಿಯಂತ್ರಣಕ್ಕೆ ಸಿಗದೆ ಮುನ್ನುಗ್ತಾ ಇದೆ ಡೆಂಗಿ ಪ್ರಕರಣಗಳ ಸಂಖ್ಯೆ. ರಾಜ್ಯದ ಡೆಂಗಿ ಕೇಸ್ಗಳಲ್ಲಿ ಸಿಲಿಕಾನ್ ಸಿಟಿಯದ್ದೇ ಈಗ ಅರ್ಧ ಕೊಡುಗೆ ಇದೆ. ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ 700ರ ಗಡಿಯನ್ನ ದಾಟಿದೆ ಡೆಂಗ್ಯೂ ಪ್ರಕರಣಗಳು. ಇಲ್ಲಿಯವರೆಗೆ ಪಾಲಿಕೆಯ ವ್ಯಾಪ್ತಿಯಲ್ಲಿ 723 ಕೇಸ್ಗಳು ವರದಿಯಾಗಿದೆ. ರಾಜ್ಯದಲ್ಲಿ ಒಟ್ಟು 823 ಡೆಂಗಿ ಕೇಸ್ಗಳು ವರದಿಯಾಗಿದೆ. ಇದರಲ್ಲಿ ಬಹುಪಾಲು ಬೆಂಗಳೂರು ಪಾಲಿಕೆಯ ವ್ಯಾಪ್ತಿಯಲ್ಲೇ ಇದೆ. ಬರೋಬ್ಬರಿ 723 ಕೇಸ್ಗಳು. ಒಂದು ಕಡೆಯಲ್ಲಿ ಸಿಲಿಕಾನ್ ಸಿಟಿ ಅಂದ್ರೆ ಇಡೀ ರಾಜ್ಯದಲ್ಲೇ ಕೋವಿಡ್ ಎಂಟ್ರಿ ಕೊಟ್ಟು ಡವಡವ ಶುರು ಮಾಡಿದೆ. ಅದರ ನಡುವೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೆಚ್ಚಿನಾಗಿ ಗಮನ ಹರಿಸ್ತಾ ಹೋಗೋದಾದ್ರೆ ಡೆಂಗ್ಯೂ ಪ್ರಕರಣಗಳು ತಾಂಡವಾಡ್ತಾ ಇದೆ. ಡೆಂಗ್ಯೂ ಫೀವರಿನ ಫಿಯರು ಜನರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ನಿಯಂತ್ರಣಕ್ಕೆ ಸಿಗದೆ ಮುನ್ನುಗ್ತಾ ಇದೆ. ಬರೋಬ್ಬರಿ 723 ಕೇಸ್ಗಳು ಬೆಂಗಳೂರಿನ ಪಾಲಿಕೆ ವ್ಯಾಪ್ತಿಯಲ್ಲೇ ದಾಖಲಾಗಿದೆ. ಈಗಾಗಲೇ ಜನರು ಡೆಂಗ್ಯೂ ಫೀವರ್ಗೆ ತುತ್ತಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೆ ಮಹಾಮಾರಿಗಳ ತಾಂಡವ ಬೆಂಗಳೂರು ಆಗಲಾಗ್ತಿದೆ. ಒಂದು ಕಡೆ ಮಳೆಯಿಂದಾಗಿನೇ ಮಳೆ ಹಾನಿಯ ಪ್ರದೇಶಗಳು ಬೆಂಗಳೂರಲ್ಲಿ ಹೆಚ್ಚಾಗಿದೆ. ಅದರ ನಡುವೆ ಮಳೆ ಬರ್ತಿದ್ದಂತೆ ಡೆಂಗಿಯು ಕೂಡ ಮತ್ತೆ ಅಟ್ಯಾಕ್ ಅನ್ನ ಮಾಡಿದೆ. ನಡುವೆ ಕೊರೋನಾ ಕೂಡ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ವೃದ್ಧರೊಬ್ಬರು ಕೋವಿಡ್ಗೆ ಮೃತಪಟ್ಟಿದ್ದಾರೆ. ಪ್ರತಿನಿತ್ಯ ಈಗಾಗಲೇ ಟೆಸ್ಟ್ ಮಾಡಬೇಕು. ಮಕ್ಕಳು, ಗರ್ಭಿಣಿಯರು, ಆರೋಗ್ಯ ಸಮಸ್ಯೆ ಇರೋರು ಮಾಸ್ಕ್ ಹಾಕಬೇಕು ಸಾರ್ವಜನಿಕ ವಲಯದಲ್ಲಿ ಅನ್ನೋದಾಗಿ ಆರೋಗ್ಯ ಇಲಾಖೆಯಿಂದಲೂ ಕೂಡ ಸೂಚನೆ ಬಂದಿದೆ. ಹಲವು ಕ್ರಮಗಳನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಅದರ ನಡುವೆ ಈ ಕೊರೋನಾ ಬಂತು, ಮತ್ತೆ ಮಹಾಮಾರಿ ಎಂಟ್ರಿ ಆಯ್ತು ಅನ್ನೋ ಭಯದ ನಡುವೆ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಿದೆ ದಿನದಿಂದ ದಿನಕ್ಕೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿದೆ. ಬರೋಬ್ಬರಿ 700 ಗಡಿ ದಾಟ್ತಾ ಇದೆ ಪ್ರಕರಣ. ಡೆಂಗ್ಯೂ ಫೀವರ್ ಅದು ಕೂಡ ಮಳೆ ಹೊತ್ತು ಬಂತಂದ್ರೆ ಅತಿ ಹೆಚ್ಚಿನಲ್ಲಿ ಈ ಪ್ರಕರಣಗಳು ಬರುತ್ತೆ. ಸೊಳ್ಳೆ ಇರಬಹುದು. ಈ ಮಳೆಯ ವಾತಾವರಣ ಬದಲಾಗ್ತಿದ್ದಂತೆ ಡೆಂಗ್ಯೂ ಪ್ರಕರಣಗಳು ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಅದರಂತೆ ಈ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸು. ಎಷ್ಟರ ಮಟ್ಟಿಗಂತಂದ್ರೆ 700 ಪ್ರಕರಣಗಳು. ಸ್ವತಃ ಬೆಂಗಳೂರಿನಲ್ಲಿ ಒಂದೇ ಭಾಗದಲ್ಲಿ ಇಷ್ಟು ಪ್ರಕರಣಗಳು ದಾಖಲಾಗಿರೋದು. ಇಡೀ ರಾಜ್ಯದ ಅಂಕಿಅಂಶ ನೋಡೋದಾದ್ರೆ ಸದ್ಯ ಎಷ್ಟು ಡೆಂಗಿ ಪ್ರಕರಣಗಳಿದೆ ಅಂತಂದ್ರೆ 823 ಪ್ರಕರಣಗಳು ಇಡೀ ರಾಜ್ಯದಲ್ಲಿರುವಂತ ಡೆಂಗಿ ಕೇಸ್ಗಳು. ಅದರಲ್ಲಿ ಬಹುಪಾಲು 700ರಷ್ಟು ಪ್ರಕರಣಗಳು ಕೇವಲ ಸಿಲಿಕಾನ್ ಸಿಟಿಯಲ್ಲಿ ಒಂದರಲ್ಲೇ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಚರಣ್, ಬೆಂಗಳೂರು ಈಗಾಗಲೇ ಮಳೆಗೆ ಒಂದು ಕಡೆ ನಲಗಿದೆ, ಮತ್ತೊಂದು ಕಡೆಯಲ್ಲಿ ಕೊರೋನಾ ಕೂಡ ಕುಣಿತ ಆಡ್ತಿದೆ. ಈಗ ಡೆಂಗಿ ಪ್ರಕರಣ ಹೆಚ್ಚಾಗ್ತಾ ಇದೆಯಲ್ಲ, ಸದ್ಯ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ, ಮುಂಜಾಗ್ರತಾ ಕ್ರಮವಾಗಿ ಇಲಾಖೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ ಚರಣ್? ಎಸ್ ಅಖಿಲೇಶ್, ಪ್ರಮುಖವಾಗಿ ಡೆಂಗ್ಯೂಗೆ ಸಿಲಿಕಾನ್ ಸಿಟಿಯ ಹಾಟ್ಸ್ಪಾಟ್ ಆಯ್ತಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ 823 ಕೇಸ್ಗಳು ದಾಖಲಾಗಿದ್ರೆ ಬರೀ ಬೆಂಗಳೂರಿನಲ್ಲೇ ಪಾಲಿಕೆ ವ್ಯಾಪ್ತಿಯಲ್ಲಿ 723 ಕೇಸ್ಗಳು ದಾಖಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರೇ ಪ್ರಮುಖವಾಗಿ ಡೆಂಗಿಗೆ ಹಾಟ್ಸ್ಪಾಟ್ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಆತಂಕ ಶುರು ಆಗ್ತಾ ಇದೆ. ಇದರ ಮಧ್ಯೆ ಬೆಂಗಳೂರಿನ ಒಂದಿಷ್ಟು ಪ್ರದೇಶಗಳಲ್ಲಿ ಮಳೆ ಬಂದು ಸಂಪೂರ್ಣವಾಗಿ ಹಾನಿಯಾಗಿತ್ತು, ಕೊಚ್ಚೆದ್ದು ನಾರ್ತಾ ಇತ್ತು. ಈ ಒಂದು ಕಾರಣಕ್ಕೂ ಕೂಡ ಈ ಒಂದು ಡೆಂಗ್ಯೂ ಪ್ರಕರಣಗಳು ಹೆಚ್ಚಳಾಗ್ತಾ ಇರುವಂತದ್ದು. ಇದರ ಜೊತೆಗೆ ಕೋವಿಡ್ ನ ಪ್ರಕರಣಗಳು ಕೂಡ ಕಂಡು ಬರ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಎರಡೂ ಕೇಸ್ಗಳು ಆರೋಗ್ಯ ಇಲಾಖೆಯ ಹತೋಟಿಗೆ ಸಿಗುವಂತಹ ಲಕ್ಷಣಗಳು ದೂರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ವ್ಯವಸ್ಥೆಯನ್ನ ಕೋವಿಡ್ ಕಡೆಗೆ ಮಾಡಿರೋದ್ರಿಂದಾಗಿ ಡೆಂಗ್ಯೂ ಕಡೆಗೆ ಆರೋಗ್ಯ ಇಲಾಖೆ ಗಮನವನ್ನ ಹರಿಸ್ತಾ ಇಲ್ಲ. ಕಳೆದ ಬಾರಿ ಕೂಡ ಡೆಂಗ್ಯೂ ಔಟ್ಬ್ರೇಕ್ ಆಗಿತ್ತು. 10 ವರ್ಷಗಳ ದಾಖಲೆಯನ್ನ ಕೂಡ ಮುರಿದಿತ್ತು. 30,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿತ್ತು. ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಡೆಂಗ್ಯೂ ಈಗಾಗಲೇ ರೌದ್ರ ನರ್ತನವನ್ನ ಶುರು. ಆದ್ರೆ ಸದ್ಯ ಯಾವುದೇ ಒಂದು ಬಲಿ ಆಗದೆ ಇರೋದು ಒಂದೆಡೆ ಆತಂಕದಿಂದ ಸ್ವಲ್ಪ ನಿರಾಳ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಈ ವೇಳೆಗಾಗ್ಲೇ 3 ಮಂದಿಯನ್ನ ಬಲಿ ಪಡೆದುಕೊಂಡಿತ್ತು. ಆದ್ರೆ
ಸದ್ಯ ಈಗ ಬರೀ 723 ಕೇಸು ಬೆಂಗಳೂರಿನಲ್ಲಿ ದಾಖಲಾಗಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಬಲಿಯನ್ನ ಪಡೆದೇ ಇರುವಂತದ್ದು ಸ್ವಲ್ಪ ಆತಂಕದಿಂದ ದೂರ ತಟ್ಟುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆ ಜೋರಾದಂತಹ ಸಂದರ್ಭದಲ್ಲಿ ಡೆಂಗ್ಯೂ ಕೇಸ್ಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆರೋಗ್ಯ ಇಲಾಖೆ ಇದಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಂಡಿರುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದೆಡೆ ಕೋವಿಡ್ ಹೆಚ್ಚಳ ಆಗಿರೋದ್ರಿಂದಾಗಿ ಆರೋಗ್ಯ ಇಲಾಖೆ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಆಸ್ಪತ್ರೆಯ ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದನ್ನ ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಸೂಚನೆಯನ್ನ ನೀಡಿರುವಂತದ್ದು. ಮತ್ತೆ ಡೆಂಗ್ಯೂ ಮತ್ತೆ ಕೋವಿಡ್ಗೆ ಬೇಕಾಗಿರುವಂತಹ ಔಷಧಿಗಳನ್ನ ಈಗಾಗಲೇ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಕೂಡ ಸೂಚನೆಯನ್ನು ನೀಡಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.